ನಮಸ್ತೆ ಬಂಧುಗಳೇ, ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇಡೀ ದೇಶವೇ ಎದುರು ನೋಡ್ತಿದ್ದಂತಹ ವೆಸ್ಟ್ ಬೆಂಗಾಲ್ ಚುನಾವಣೆಯ ಮೊದಲ ಫೇಸಿನ ಎಲೆಕ್ಷನ್ ಮುಗಿದಿದೆ. ಏನು ಜನ ರೀ ಬೂತ್ಗಳಲ್ಲಿ, ಅದ್ಭುತವಾದಂತಹ ರೆಸ್ಪಾನ್ಸ್. ಬಹುಶಃ ಬಂಗಾಳದ ಇತಿಹಾಸದಲ್ಲಿ ಈ ಮಟ್ಟಿನ ಉತ್ಸಾಹ ಮತ್ತು ಈ ಮಟ್ಟಿನ ಸಂಭ್ರಮ ವೋಟರ್ಸಲ್ಲಿ ಇರಲೇ ಇಲ್ಲ ಅನಿಸುತ್ತೆ. ಅದಕ್ಕೊಂದು ಕಾರಣನೂ ಇದೆ ರೀ. ನೋಡಿ, ಏನು ಸುಮಾರು 5 ದಶಕಗಳ ಕೆಳಗೆ ಕಮ್ಯುನಿಸ್ಟ್ ಆಡಳಿತ ಶುರುವಾಯಿತು ಅಂತೇಳಿದ್ರೆ ಸುಮಾರು 34 ವರ್ಷ ಕಮ್ಯುನಿಸ್ಟರು ಆಳಿದ್ರು. ಅದಾದಮೇಲೆ 15 ವರ್ಷ ದೀದಿ ಆಡಳಿತ. ಚುನಾವಣೆ ಅಂತ ಹೇಳಿದ್ರೆ ಜನಗಳಿಗೆ ಅದೊಂಥರ ಭಯಾನಕ ಕನಸು ರೀ. ಬೂತ್ ಲೂಟಿ ಆಗ್ತಾಯಿತ್ತು, ಓಟ್ ಹಾಕಕ್ಕೆ ಬಂದವ್ರಿಗೆ ಕೈಕಾಲು ಮುರಿದಾಗ್ತಾಯಿದ್ರು, ಓಟ್ ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ. ಈ ಅಪಾರ್ಟ್ಮೆಂಟ್ಗಳು ಬಿಲ್ಡಿಂಗ್ ಇದ್ದರೆ ಅದ್ರ ಮೇನ್ ಗೇಟ್ನೇ ಕ್ಲೋಸ್ ಮಾಡಿಬಿಟ್ರು ಅವರು. ಅದನ್ನು ಮೀರಿ ಯಾರಾದರೂ ಓಟ್ ಹಾಕಕ್ಕೆ ಹೋದರೆ ದಾರಿಯಲ್ಲಿ ಹಿಡ್ಕೊಂಡು ದನಕ್ಕೆ ಬಿಡ್ದಂಗೆ ಬಡಿಯೋರು. ಹಂಗೂ ನುಗ್ಗಿ ಏನಾದರೂ ಓಟ್ ಹಾಕಕ್ಕೆ ನೋಡೋಣ ಅಂತ ಹೋದರೆ ಅವ್ರ ಹೆಸರಲ್ಲಾಗಲೇ ಓಟ್ ಆಗೋಗಿರೋದು. ಓಟ್ ಹಾಕಿ ಬಂದ ಮೇಲೂ ಬಿಡ್ತಿಲ್ಲ ರೀ. ರಿಸಲ್ಟ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಹುಡುಕಿ ಹೊಡಿಯೋರು. ಓಟ್ ಏನಾದರೂ ಆ ಬೂತಲ್ಲಿ ಜಾಸ್ತಿ ಬಂದ್ಬಿಟ್ರೆ ಹುಡುಕಿ ಆ ಜನಗಳನ್ನ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡ್ಬಿಟ್ಟು ಬರೋದು. 2021ರಲ್ಲಿ ಈವನ್ ದೀದಿ ಗೆದ್ದ ಮೇಲೂ ಕೂಡ ನಾನು ಹೇಳ್ತಿರೋದು, ಸೋತಾಗಿ ಬಿಟ್ಬಿಡಿ, ಗೆದ್ದ ಮೇಲೂ ಕೂಡ ಯಾವ ದೊಡ್ಡ ಮಟ್ಟದ ಹಿಂಸಾಚಾರ ನಡೀತು ಅಂತ ಹೇಳಿದ್ರೆ ಸುಮಾರು 5,000 ಕುಟುಂಬಗಳು ಬಂಗಾಲವನ್ನು ಬಿಟ್ಟು ಓಡೋದು. ಅದರಲ್ಲಿ ಬಹುತೇಕ ಎಲ್ಲವನ್ನೂ ಹಿಂದೂ ಕುಟುಂಬಗಳೇನೆ. ಇದು ಪರಿಸ್ಥಿತಿ ಬಂಗಾಲದಲ್ಲಿ ಚುನಾವಣೆ 6-7 ಫೇಸ್ಗಳಲ್ಲಿ ಆಗ್ತಾ ಇದ್ದಿದ್ದು. 100 ಹೆಣಗಳು ಬಿದ್ದುಬಿಡವು. ಆದರೆ ಬಹುಶಃ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಆಲ್ಮೋಸ್ಟ್ ಶಾಂತಿಯುತವಾದಂತಹ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ. 100% ಅಂತ ಹೇಳಲ್ಲ, ಅಲ್ಲೊಂದು ಇಲ್ಲೊಂದು ನಡೆದೇ ಇದ್ದಾವೆ. ಎಲ್ಲಿವರೆಗೂ ಆ ಗೂಂಡಾಗಳಿರ್ತಾರೆ, ಅಲ್ಲಿವರೆಗೂ ಇವೆಲ್ಲ ಸಹಜ. ಆದರೆ ಓವರಾಲ್ ಆಗಿ ಮತ್ತು ಹಿಸ್ಟ್ರಿಯನ್ನು ಕಂಪೇರ್ ಮಾಡಿದ್ರೆ ಶಾಂತಿಯುತವಾಗಿ ನಡೆದಿದೆ. ಅದಕ್ಕಿಂತ ಹೆಚ್ಚಾಗಿ ಜನ ಉತ್ಸಾಹದಿಂದ ಬೆಳಗ್ಗೆಯಿಂದನೇ ಈ ಸುಡು ಬಿಸಿಲನ್ನು ಲೆಕ್ಕಿಸದೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಹೇಳಿದ್ನಲ್ಲ, ಸಂಭ್ರಮ ನೋಡೋಕ್ಕೆ ಒಂದು ಖುಷಿ ಆಗ್ತಿದೆ. ಎಸ್ಪೆಷಲಿ ಹೆಣ್ಮಕ್ಳು, ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದ್ಬಿಟ್ಟು ಇವತ್ತು ವೋಟ್ ಮಾಡಿದ್ರು. 150 ಸೀಟ್ಗಳಿಗೆ ಮೊದಲ ಹಂತದಲ್ಲಿ ಎಲೆಕ್ಷನ್ ಆಯಿತು. 152 ಸೀಟ್ಗೆ. ನಾನು ಈಗಾಗಲೇ ವಿಡಿಯೋ ಮಾಡಿ ಹೇಳಿದ್ದೆ, ಅನೇಕ ಪೋಲ್ಸ್ಟರ್ಗಳು, ಒಪಿನಿಯನ್ ಪೋಲ್ ಮಾಡ್ತಕ್ಕಂಥ ಕಂಪ್ನಿಗಳು ಮಮತಾ ಬ್ಯಾನರ್ಜಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ ಘಂಟಾಘೋಷವಾಗಿ ಹೇಳಿದಾಗ್ಲೇನೆ ನಾನು ಚಾಲೆಂಜ್ ಮಾಡಿ ಹೇಳಿದ್ದೆ, ಈ ಬಾರಿಯಲ್ಲಿ BJP ಸರ್ಕಾರ ಬರುತ್ತೆ, ಮಮತಾ ಬ್ಯಾನರ್ಜಿ 100 ಗಡಿ ಕೂಡ ದಾಟೋದಿಲ್ಲ ಅಂತ ಹೇಳಿ. BJP ಕನಿಷ್ಠ 177 ಬರುತ್ತೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾನು ಉಲ್ಲೇಖ ಕೂಡ ಮಾಡಿದ್ದೆ, ಈವನ್ ಫಸ್ಟ್ ಫೇಸಲ್ಲೇನೆ 100 ದಾಟುತ್ತೆ BJP ಅಂತ ಹೇಳಿ. ಇಲ್ಲಿವರೆಗೂ ಇತಿಹಾಸದಲ್ಲಿ BJP ಬೆಂಗಾಲದಲ್ಲಿ 100 ಮುಟ್ಟೇ ಇಲ್ಲ. 2014ರವರೆಗೆ 0ನೇ ಸುತ್ತಾ ಇತ್ತು. 2016ರಲ್ಲಿ ಖಾತೆ ತೆಗಿತು, ಸಿಂಗಲ್ ಡಿಜಿಟ್. 2021ರಲ್ಲಿ 77 ಸೀಟು, ಅದೇ ಮ್ಯಾಕ್ಸಿಮಮ್ ಇಲ್ಲಿವರೆಗೂ. ಅಂದರೆ 100 ಇಲ್ಲಿವರೆಗೂ ಮುಟ್ಟೇ ಇರಲಿಲ್ಲ. ಆದರೆ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಬಾರಿ ಫಸ್ಟ್ ಫೇಸಿಂಗಲ್ಲಿ ಏನು ಪೋಲ್ ಆಗಿದೆ, ವೋಟ್ ಆಗಿದೆ 152 ಸೀಟ್ಗಳಲ್ಲಿ, ಆ 152 ಸೀಟಲ್ಲಿ 100 ಕ್ರಾಸ್ ಮಾಡುತ್ತೆ BJP. 102 ಸೀಟಿಗಿಂತ ಹೆಚ್ಚು ಗಳಿಸುತ್ತೆ ಫಸ್ಟ್ ಫೇಸಲ್ಲೇನೆ. ನೋಡಿ, ಕಳೆದ ಬಾರಿನ ಪರ್ಫಾರ್ಮೆನ್ಸ್ ಏನು ಕೆಟ್ಟದಾಗಿರಲಿಲ್ಲ BJPದು. ಫಸ್ಟ್ ಫೇಸಲ್ಲಿ ಏನು ಈ 152 ಕ್ಷೇತ್ರಗಳು ನಡೀತು, ಅದನ್ನು ಕಂಪೇರ್ ಮಾಡಿದ್ರೆ ಕಳೆದ ಬಾರಿ ಈ 152 ಕ್ಷೇತ್ರದಲ್ಲಿ 56 ಸೀಟನ್ನು BJP ಗೆದ್ದಿತ್ತು. ನೋಡಿ, ಏನು ಈ 152 ಸೀಟಿಗೆ ಪೋಲಿಂಗ್ ನಡೀತು. ಕಳೆದ ಬಾರಿ ಈ 152 ಸೀಟ್ಗಳಲ್ಲಿ 59 ಸೀಟ್ಗಳನ್ನ BJP ಗೆದ್ದಿತ್ತು. ತೃಣಮೂಲ್ ಕಾಂಗ್ರೆಸ್ ಉಳಿದಂತಹ 93 ಸೀಟ್ ಗೆದ್ದಿತ್ತು. ತೃಣಮೂಲ್ ಕಾಂಗ್ರೆಸ್ ಎಡ್ಜಿತ್ತು ಆ ಸಂದರ್ಭದಲ್ಲಿ ಕಳೆದ ಬಾರಿ. ಯಾಕೆ ಈ ಎಡ್ಜ್ ಸಿಕ್ತು ಅಂತ ಹೇಳಿದ್ರೆ, ಏನು 59 ಸೀಟ್ ಗೆಲ್ತಾರೆ BJP, ಇನ್ನು 26 ಸೀಟ್ಗಳನ್ನು ಕೇವಲ 5,000 ವೋಟ್ಗಳಕ್ಕಿಂತ ಕಡಿಮೆ ಅಂತರದಲ್ಲಿ ಸೋಲ್ತು. 26 ಸೀಟ್ನ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 84. ಕಳೆದ ಬಾರಿನ 84 ಆಗಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಈ SIR ಏನು ಬಂತು, ಈ SIR ಅಲ್ಲಿ ಇಷ್ಟು ಸೀಟ್ಗಳಲ್ಲಿ ಕನಿಷ್ಠ 18ರಿಂದ 20 ಸಾವಿರ ವೋಟ್ಗಳು ಕಟ್ಟಾಗಿದ್ದಾವೆ. ಏನು 5,000 ವೋಟಿಂದ ಸೋಲ್ತಲ್ಲ BJP, ಅಲ್ಲಿ ಸುಮಾರು 20,000 ಹತ್ತತ್ರ ಫರ್ಜಿ ವೋಟ್ಗಳಿದ್ವು. 18ರಿಂದ 20,000 ಫರ್ಜಿ ವೋಟ್. ಕಳೆದ ಬಾರಿನ SIR ನಡೆದಿದ್ರೆ ಆಗ್ಲೇನೆ BJP ಅಧಿಕಾರಕ್ಕೆ ಬಂದ್ಬಿಟ್ಟಿರೋದು. ಕೇವಲ ಫಸ್ಟ್ ಫೇಸ್ದು ವಿಶ್ಲೇಷಣೆ ಮಾಡ್ತಿದ್ದೀನಿ ನೋಡಿ. ಯಾವ 26 ಸೀಟಲ್ಲಿ 5,000ಕ್ಕಿಂತ ಕಡಿಮೆ ವೋಟಿಂದ ಸೋಲ್ತು, ಅದೇ ಸೀಟ್ಗಳಲ್ಲಿ ಈ ಬಾರಿ 18ರಿಂದ 20,000 ವೋಟ್ಗಳ ಕಟ್ಟಾಗಿದ್ದಾವೆ. ಅಂದರೆ 20,000 ಎಕ್ಸ್ಟ್ರಾ ಫರ್ಜಿ ವೋಟ್ಗಳು ಬಿದ್ದಿತ್ತು ಕಳೆದ ಬಾರಿ. ಹಂಗಾಗಿ 5,000 ಸೋತು. ಇಲ್ಲಾಂದ್ರೆ ಒಂದು 15,000 ಲೀಡಲ್ಲಿ ಗೆಲ್ತಾ ಇತ್ತು BJPಯಲ್ಲಿ. ಈ ಎಲ್ಲ ಕಾರಣಗಳಿಂದ ಈ ಬಾರಿ BJP 102 ಪ್ಲಸ್ ಆಗುತ್ತೆ. ತೃಣಮೂಲ್ ಕಾಂಗ್ರೆಸ್ ಈ ಫಸ್ಟ್ ಫೇಸಲ್ಲಿ ನಡೆದ ಚುನಾವಣೆಗಳಲ್ಲಿ 50- ಸೀಟ್ ಕೂಡ ಮುಟ್ಟೋದಿಲ್ಲ, ಅದರಿಂದ ಒಳಗಡೆನೇ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು 60ರಿಂದ 65% ಗೆಲುವನ್ನು BJP ಫಸ್ಟ್ ಫೇಸಲ್ಲೇ ಮಾಡಿಬಿಟ್ಟಿದೆ. ನೋಡಿ, ನೀವು ಬಂಗಾಳದಲ್ಲಿ ಒಬ್ಬೊಬ್ಬರು ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತುಗಳನ್ನು ಕೇಳಿದ್ರೆ
ಯಾವ ರೀತಿ ಈಗಾಗಲೇ ಜನ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿನ ಸೆಫಾಲಜಿಸ್ಟ್ಗಳು ಲೀಡರ್ಗಳು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಾನು ಬೇರೆ ಪಕ್ಷದವ್ರ ಬಗ್ಗೆ ಮಾತಾಡಲ್ಲ, ಬಿ ಜೆ ಪಿಯವ್ರ ಬಗ್ಗೆ ಮಾತಾಡಲ್ಲ. ಬೆಂಗಾಲದ ಫೌಂಡರ್ ಅಡ್ವೈಸರ್ ಏನು ಮಮತಾ ಬ್ಯಾನರ್ಜಿ ಟಿ ಎಮ್ ಸಿಯನ್ನು ಮಾಡಿದಾಗಲಿಂದನೂ ಕೂಡ ಜೊತೆಲಿದ್ದು ಅವ್ರ ಜೊತೆಗೆ ಒಂದು ಆಧಾರ ಸ್ತಂಭ ಆಗಿದ್ದು, ಅವ್ರಿಗೆ ಅಡ್ವೈಸರ್ ಆಗಿದ್ದಂಥ ಚೀಫ್ ಅಡ್ವೈಸರ್ ಆಗಿದ್ದಂಥ ಜಯಂತ್ ಘೋಷಾಲ್, ವೆರಿ ಸೀಸನ್ಡ್ ಪರ್ಸನ್. ಜಯಂತ್ ಘೋಷಾಲೆ ಹೇಳ್ತಾರೆ ಈ ಸರಿ ಮಮತಾ ಬ್ಯಾನರ್ಜಿ ವಾಪಸ್ ಬರೋದು ಕಷ್ಟ ಅಂತೇಳಿ, ಬಿ ಜೆ ಪಿಯ ಹಾದಿ ಸುಗಮವಾಗಿದೆ ಅಂತ. ಅವರೆಲ್ಲರದ್ದು ಬಿಟ್ಬಿಡಿ, ನಮ್ಮ ಗ್ರೇಟ್ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿಯವರ ಬಾಯಲ್ಲಿ ಬಂದಿದ್ದು ಮಾತು ಕೇಳಬೇಕು. ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಬಿ ಜೆ ಪಿಗೆ ಅಧಿಕಾರಕ್ಕೆ ಬಂದ್ಬಿಟ್ಟಿದೆ ಅಂತ ಹೇಳಿ ಆಗಲೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಅವರು ಒಂದು ಕ್ಲಿಪ್ಪನ್ನು ರಿಲೀಸ್ ಮಾಡೋದು ನೀವು ಬಹುಶಃ ನೀವು ನೋಡಿರ್ಬೇಕು ಈಗಾಗಲೇ. ಅವ್ರು ಹೇಳ್ತಾರೆ ಕ್ಲಿಪ್ಪಲ್ಲಿ, ಮಮತಾ ಬ್ಯಾನರ್ಜಿಯ ಸರ್ಕಾರದ ದುರಾಡಳಿತಗಳಿಂದ ಬಿ ಜೆ ಪಿಗೆ ದಾರಿ ಸಿಕ್ಕಿದೆ. अगर ममता जी ने साफ सुथरी सरकार चलाई होती, अगर ममता जी ने बंगाल को पोलराइज नहीं किया होता तो बीजेपी के लिए रास्ता नहीं खुलता. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಏನು ಕರಪ್ಟ್ ಪ್ರಾಕ್ಟೀಸ್ ಮಾಡಿತ್ತು, ಏನು ಪೋಲರೈಸೇಷನ್ ಮಾಡಿತ್ತು ಮಮತಾ ಬ್ಯಾನರ್ಜಿ, ಅದರಿಂದ ಬಿಜೆಪಿ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ದ ಗ್ರೇಟ್ ಲೀಡರ್ ಆಫ್ ಅಪೋಸಿಷನ್ ಪಪ್ಪು ಅವರು ಆಗ್ಲೇನೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಡಿಫೀಟನ್ನು. ಜೊತೆಗೆ ಅವರು ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ ಆಗಿರುವಂತಹ ಮಮತಾ ಬ್ಯಾನರ್ಜಿಯ ಸೋಲನ್ನು ಕೂಡ ಅವ್ರು ಆಗ್ಲೇನೆ ಘೋಷಿಸಿಬಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಇದು ಇಂಡಿಯಾ ಅಲಯನ್ಸ್ನ ಪರಿಸ್ಥಿತಿ. ಈ ಇಂಡಿಯಾ ಅಲಯನ್ಸ್ ಅದು ಇದೆಯೋ ಇಲ್ವೋ, ಯಾವಾಗ ಸತ್ತೋಗಿದೆಯೋ ಯಾವಾಗ ಬದುಕಿತ್ತೋ ಗೊತ್ತೇ ಆಗಲ್ಲ. ಈ ರಾಹುಲ್ ಗಾಂಧಿ ಎಂಥ ಐರನ್ ಲೆಗ್ ಅಂದರೆ, ಡೆಲ್ಲಿನಲ್ಲಿ ಕಮ್ಯುನಿಸ್ಟ್ ಜೊತೆ ಒಟ್ಟಿಗೆ ಇರ್ತಾರೆ, ಕೇರಳದಲ್ಲಿ ಹೋಗಿ ಕಮ್ಯುನಿಸ್ಟ್ ಜೊತೆ ಹೊಡೆದಾಡ್ತಾರೆ, ಕೇರಳದಲ್ಲಿ ಕಮ್ಯುನಿಸ್ಟ್ ಸೋಲ್ಸೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ. ಡೆಲ್ಲಿನಲ್ಲಿ ಮಮತಾ ಬ್ಯಾನರ್ಜಿ ಜೊತೆ ಇರ್ತಾರೆ, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸೋಲ್ಸೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ. ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಜೊತೆಲಿ ಇರ್ತಾರೆ, ಪಂಜಾಬಲ್ಲಿ ಮತ್ತು ಡೆಲ್ಲಿ ಚುನಾವಣೆಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋಲ್ಸೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಡೆಲ್ಲಿನಲ್ಲಿ ರಾಹುಲ್ ಗಾಂಧಿ ಜೊತೆ ಇರ್ತಾರೆ, ಹರಿಯಾಣ ಚುನಾವಣೆಯಲ್ಲಿ ಅವ್ರನ್ನ ಸೋಲ್ಸೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ. ಇಂಥ ಕಿತ್ತೋಗಿರೋ ಅಲಯನ್ಸ್ನ ಅದು ಅಲಯನ್ಸ್ ಅಂತ ಅದು ಹೆಂಗೆ ಹೇಳ್ತಾರೋ ನಮಗೆ ಅರ್ಥ ಆಗಲ್ರಿ. ದಿನ ಬೆಳಗ್ಗೆ ಎದ್ದು ಬೇರೆ ಕಡೆ ಎಲ್ಲ ಬಡ್ದಾಡ್ಕೊಂಬರ್ತಾರೆ, ಸಂಜೆ ಮೋದಿ ಭಯಕ್ಕೆ ಬಿ ಜೆ ಪಿ ಭಯಕ್ಕೆ ಎಲ್ಲ ಕೂತ್ಕೊಂಡು ಟೀ ಕುಡಿತಾರೆ. ಹೇಗಾರ ಮಾಡಿ ಮರಿ ಸೋಲಿಸ್ಬೇಕು, ಹೇಗಾದ್ರೂ ಮಾಡಿ ಸೋಲಿಸ್ಬೇಕು. ತಾಕತ್ತೂ ಇಲ್ಲ, ಯೋಗ್ಯತೆಯೂ ಇಲ್ಲ, ಹೋಗ್ಲಿ ಒಗ್ಗಟ್ಟಿದೆಯಾ ಅದೂ ಇಲ್ಲ. ಇವ್ರು ಅವ್ರ ಕಾಲು ಎಳಿತಾರೆ, ಅವ್ರು ಇವ್ರ ಕಾಲು ಎಳಿತಾರೆ. ಹೋಗ್ಲಿ ಕಾಂಗ್ರೆಸ್ ಗಟ್ಟಿಗಿರೋ ರಾಜ್ಯಗಳಲ್ಲಾದ್ರೂ ಕಾಂಗ್ರೆಸ್ ಸರಿಯಾಗಿದೆಯಾ ನೋಡ್ತಾ ಇದ್ರಲ್ಲ ಕರ್ನಾಟಕನ. ಬೆಂಗಾಲದಲ್ಲಿ ಮಮತಾ ಬ್ಯಾನರ್ಜಿ ಎದುರುಗಡೆ 184 ಕಡೆಗೆ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸಿದ್ದಾರೆ ರಾಹುಲ್ ಗಾಂಧಿ ಕಾಂಗ್ರೆಸ್ಸನ್ನು. ಸುಮಾರು 77 ಜನ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮುಸಲ್ಮಾನರು ಯಾರು ವೋಟ್ ಬ್ಯಾಂಕ್ ಅದು? ಮಮತಾ ಬ್ಯಾನರ್ಜಿ ವೋಟ್ ಬ್ಯಾಂಕು. ಬಿ ಜೆ ಪಿನ ಸೋಲ್ಸೋದಕ್ಕೆ ಅವ್ರೇನು ಪ್ರಯತ್ನನೇ ಮಾಡ್ತಿಲ್ಲ, ಅವರೆಲ್ಲ ಪ್ರಯತ್ನ ಮಾಡ್ತಿರೋದು ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಗೆಲ್ಲಬಾರದು ಅಂತ ಹೇಳಿ. ಅದಕ್ಕೆ ಹೇಳೋದು ರಾಹುಲ್ ಗಾಂಧಿ ಬಿ ಜೆ ಪಿಗೆ ಒಂಥರ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತೇಳಿ. ಅಲ್ಲ, ಬಂಗಾಳದಲ್ಲಿ ಬಿ ಜೆ ಪಿಗೆ ಯಾರ ಅವಶ್ಯಕತೆಯೂ ಇಲ್ಲ, ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರುತ್ತೆ. ಆದರೆ ಈ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ಗಳು ಅಂದ್ಕೊಂಡಿದ್ದವರು ಇವ್ರು ಮಾಡ್ತಿರೋ ಅನಾಚಾರಗಳು ನೋಡಿ. ಈ ಬಂಗಾಳ ಚುನಾವಣೆ ಸೋತ ಮೇಲೆ ಮಮತಾ ಬ್ಯಾನರ್ಜಿ ಸರಿಯಾಗಿ ಇಕ್ತಾರೆ ಕಾಂಗ್ರೆಸ್ಗೆ.